ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೇ ಕಲಿಸು. ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಓಕೆ, ಸೊ ಓದ್ತಾ ಇರೋ ಚಾಪ್ಟರ್ ಯಾವುದು ಅಂದರೆ, ಇಷ್ಟು ದಿನ ನಾವು ನೋಡಿದ್ದು ಶಿಕ್ಷಕರು ಹೀಗೆ ಮಾಡಿ, ಶಿಕ್ಷಕರು ಹಾಗೆ ಮಾಡಿ, ಶಿಕ್ಷಕರು ಹೀಗಿರಿ, ಶಿಕ್ಷಕರು ಹಾಗಿರಿ ಅಂತ. ಇವಾಗ ನಾವು ಓದ್ತಾ ಇರೋ ಚಾಪ್ಟರು ಶಿಕ್ಷಕರು ಮನುಷ್ಯರೇ ಅಲ್ವಾ, ಶಿಕ್ಷಕರ ಬಗ್ಗೆ ಹೀಗೆ ಯೋಚನೆ ಮಾಡ್ಬೋದಲ್ವಾ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಶಿಕ್ಷಕರ ಯೋಗಕ್ಷೇಮ ಚಾಪ್ಟರ್ ಹೆಸರು. ಸೊ ಏನಂದ್ರೆ, ಶಿಕ್ಷಕರ ಯೋಗಕ್ಷೇಮ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಒಬ್ಬ ಶಿಕ್ಷಕ ಆರೋಗ್ಯವಾಗಿ ಇಲ್ಲ ಅಂದ್ರೆ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿ ಇಲ್ಲ ಅಂದ್ರೆ, ಆ ಕ್ಲಾಸಲ್ಲಿರೋ 40 ಜನ ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿ ಇರೋದಿಲ್ಲ. ಯಾಕಂದ್ರೆ ಭಾವನೆ ಅನ್ನೋದು ಸಾಂಕ್ರಾಮಿಕ ರೋಗದ ತರ ಅದು ಸ್ಪ್ರೆಡ್ ಆಗುತ್ತೆ. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಶಿಕ್ಷಕ ಆರೋಗ್ಯವಾಗಿಲ್ಲ ಅಂದ್ರೆ ಅದು ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಶಿಕ್ಷಕರ ಯೋಗಕ್ಷೇಮ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಿದ್ದಾರೆ. ಹಾಗೆ ನಡೆಸಿದ ಅಧ್ಯಯನಗಳು ಶಿಕ್ಷಕರು ಇವತ್ತು ಒತ್ತಡದಲ್ಲಿದ್ದಾರೆ, ಪ್ರೆಷರ್ ಅಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚು ಚೆನ್ನಾಗಿ ಮಕ್ಕಳಿಗೆ ಮೌಲ್ಯ ಆಧಾರಿತ ಶಿಕ್ಷಣಗಳನ್ನ ಕೊಡಕ್ ಆಗ್ತಿಲ್ಲ. ಯಾಕಂದ್ರೆ ಅವರೇ ಪ್ರೆಷರ್ ಅಲ್ಲಿದ್ದಾರೆ, ಅವರೇ ನೋವಲ್ಲಿದ್ದಾರೆ, ಅವರೇ ಟೆನ್ಷನ್ ಅಲ್ಲಿದ್ದಾರೆ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಅವರಿಗೆ ಮಕ್ಕಳಿಗೆ ಹೇಳ್ಕೊಡಕ್ ಆಗ್ತಿಲ್ಲ. ಯಾಕಂದ್ರೆ ಅವರೇ ಮಾನಸಿಕವಾಗಿ ಕುಗ್ಗಿದ್ದಾರೆ. ಇಲ್ಲಿ ಅದೇ ರೀತಿ ಬೋಧನೆ ಮತ್ತು ಶಿಕ್ಷಕರ ಶಿಕ್ಷಣ 2020 ಜನರಲ್ ನಲ್ಲಿ ಪ್ರಕಟವಾದ ಅಧ್ಯಯನವೊಂದು ಕಡಿಮೆ ಒತ್ತಡ ಮಟ್ಟವನ್ನು ಅನುಭವಿಸಿದ ಶಿಕ್ಷಕರು ಹೆಚ್ಚು ಸಕಾರಾತ್ಮಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಫಲಿತಾಂಶವನ್ನ ನೀಡಬಲ್ಲರು ಅನ್ನೋದು ಸರ್ವೆ ಆಗಿದೆ. ಯಾವ ಶಿಕ್ಷಕರು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ, ಭಾವನಾತ್ಮಕವಾಗಿ ಆರೋಗ್ಯವಾಗಿರ್ತಾರೆ, ಅಂತ ಶಿಕ್ಷಕರು ಮಕ್ಕಳಿಗೆ ಅಂದ್ರೆ ಸಮಾಜಕ್ಕೂ ಕೂಡ ಒಳ್ಳೆ ಫಲಿತಾಂಶವನ್ನ ನೀಡಬಲ್ಲ ಅಂತಹ ಶಿಕ್ಷಣವನ್ನ ಕೊಡೋಕೆ ಅವ್ರ ಕೈಲಿ ಆಗುತ್ತೆ. 2017ರಲ್ಲಿ UK ಅಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ 70% ಶಿಕ್ಷಕರು ಕೆಲಸದ ಕಾರಣದಿಂದಾಗಿ ಮಾನಸಿಕ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗೆ 80% ಜನ ಒತ್ತಡದಿಂದ, ವೃತ್ತಿಯ ಒತ್ತಡದಿಂದ ಕೆಲಸ ಬೇಡಪ್ಪ ನನಗೆ ಅನ್ನೋ ಸ್ಥಿತಿಗೆ ಬರ್ತಿದ್ದಾರೆ. ಹೇಗೆ ಶಿಕ್ಷಕರು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಶಿಕ್ಷಕರು ಕೂಡ ಮನುಷ್ಯರೇ, ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಂತೆ ಅವರು ಕೂಡ ಮನುಷ್ಯರಾಗಿರೋದ್ರಿಂದ ವಾಸ್ತವದಲ್ಲಿ ಶಿಕ್ಷಕರು ಭಾವನಾತ್ಮಕವಾಗಿ ಒತ್ತಡದಲ್ಲಿರೋದು, ಬರ್ನ್ಔಟ್ ಆಗೋದು ಉತ್ತಮ ಕಾರ್ಯಕ್ಷಮತೆಗೆ ಅಡೆತಡೆಯಾಗತ್ತೆ. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕೆ ಏನೆಲ್ಲ ಇವತ್ತು ಯೋಗ ಅಂತೆ, ಆಮೇಲೆ ಸ್ಪೋರ್ಟ್ಸ್ ಡೇ ಅಂತೆ, ಈ ತರ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವರ ಒಂದು ಡೆವಲಪ್ಮೆಂಟ್ಗೆ ಇವತ್ತು ಶಿಕ್ಷಣ ತಗೊಂಡು ಬಂದಿದೆ, ಅದೇ ತರ ಶಿಕ್ಷಕರ ಒಂದು ಯೋಗಕ್ಷೇಮಕ್ಕೋಸ್ಕರನೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ, ಶಿಕ್ಷಕರ ಯೋಗಕ್ಷೇಮ ರಕ್ಷಣಾ ನೀತಿಯನ್ನ ಸ್ಥಾಪಿಸೋದು, ಒತ್ತಡ ನಿರ್ವಹಣೆ ಕುರಿತು ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನ, ವರ್ಕ್ಶಾಪ್ಗಳನ್ನ ಮಾಡೋದು, ಭಾವನಾತ್ಮಕ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡೋದು, ಶಾಲಾ ನಾಯಕರಿಗೆ ಶಿಕ್ಷಕರ ಯೋಗಕ್ಷೇಮದ ಅಗತ್ಯವನ್ನು ಕುರಿತಾಗಿ ತರಬೇತಿ ನೀಡೋದು, ಶಾಲೆಯಲ್ಲಿ ಶಿಕ್ಷಕರ ಯೋಗಕ್ಷೇಮಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಬೆಂಬಲ ಕೊಡೋದು, ಹಾಗೆ ಮಕ್ಕಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವ ಶಾಲೆಗಳು ಮತ್ತು ಸಚಿವಾಲಯಗಳು ಶಿಕ್ಷಕರ ಯೋಗಕ್ಷೇಮಕ್ಕೂ ಮುಖ್ಯವೆಂದು ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಬ್ಬ ವಿದ್ಯಾರ್ಥಿಗಳ ಮೇಲೆ ನಾವೆಷ್ಟು ಕನಸನ್ನ ಇಡ್ತಾ ಇದೀವಿ, ನಮ್ಮ ವಿದ್ಯಾರ್ಥಿಗಳು ಈ ತರ ಇರ್ಬೇಕು ಅಂತ, ಅದನ್ನ ಟ್ರೈನ್ ಮಾಡುವಂತಹ ಶಿಕ್ಷಕರು ಹಾಗೆ ಇರಬೇಕು. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತಾ ಇರ್ತೀನಿ, ನಾವು ಕಲ್ತು ನಾವು ಬ್ಯಾಲೆನ್ಸ್ ಆಗಿದ್ರೆ ಲಕ್ಷಾಂತರ ಜನ ಮುಂದಿನ ಪೀಳಿಗೆಯನ್ನ ನಾವು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿ ಇಡ್ಬೋದು. ಮಾನಸಿಕವಾಗಿ ಖಿನ್ನತೆಯಿಂದ ಇರೋರ್ನ ಹೊರಗಡೆ ತಗೊಂಡ್ಬರ್ಬೇಕು ಅಂದ್ರೆ ನಾವು ಮಾನಸಿಕವಾಗಿ ಸದೃಢರಾಗಿರ್ಬೇಕು. ಹಾಗಿದ್ಮೇಲೆ ಜೀವನಾತ್ಮಕ ಅಂದ್ರೆ ಈ ಒಂದು ಭಾವನಾತ್ಮಕ ಶಿಕ್ಷಣ, ಜೀವನದ ಶಿಕ್ಷಣ ಶಿಕ್ಷಕರಿಗೆ, ಪೋಷಕರಿಗೆಲ್ಲ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಜಸ್ಟ್ ಹಾಗೆ ಎಲ್ಲರೂ ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಈ ಒಂದು ತರಬೇತಿಗಳನ್ನ ತಗೊಂಡು ನೀವು ಮಕ್ಕಳುಗಳನ್ನ ನಿಭಾಯಿಸೋದಕ್ಕೂ, ಏನೂ ಭಾವನಾತ್ಮಕ ಸದೃಢತೆ ಇಲ್ಲದೆ ಮಕ್ಕಳನ್ನ ನಿಭಾಯಿಸೋದಕ್ಕೂ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಶಿಕ್ಷಕರು ಹಂಗ್ ಮಾಡ್ತಿಲ್ಲ ಹಿಂಗ್ ಮಾಡ್ತಿಲ್ಲ ಅಲ್ಲ, ಶಿಕ್ಷಕರೇ ಫಸ್ಟ್ ಚೆನ್ನಾಗಿರ್ಬೇಕು. ಅದಕ್ಕೆ ಶಾಲೆ ಕೂಡ ಶಾಲೆ, ಸರ್ಕಾರ ಎಲ್ಲವೂ ಕೂಡ ಶಿಕ್ಷಕರ ಯೋಗಕ್ಷೇಮಕ್ಕೂ ಕೂಡ ತರಬೇತಿಗಳನ್ನ, ವರ್ಕ್ಶಾಪ್ಗಳನ್ನ ಮಾಡಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಈಗ ನೀವೊಂದು ಕಮೆಂಟ್ ಮಾಡಿ, ಮೇಡಮ್ ಮುಂಚೆ ನಾನು ಮಕ್ಕಳನ್ನ ಯಾವ ತರ ನೋಡ್ಕೊಳ್ತಾ ಇದ್ದೆ, ನೀವೆಲ್ಲ ಟೀಚರ್ ಆಗಿದ್ರೆ ನಾನು ಶಿಕ್ಷಕಿ, ನಾನು ಶಿಕ್ಷಕ ಅಂತ ಹಾಕ್ಬಿಟ್ಟು ಮುಂಚೆ ನಾನು ಹೆಂಗೆ ನನ್ನ ಮಕ್ಕಳನ್ನ ಟ್ರೀಟ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ, ಬಟ್ ನೀವೇನಾದ್ರೂ ನಮ್ಮ ಸ್ಕೂಲಲ್ಲಿ ಭಾವನೆಗಳಿಗೊಂದು ಶಾಲೆಯಲ್ಲಿ ಕಲಿತಾ ಇದ್ರೆ ಭಾವನೆಗಳ ಬಗ್ಗೆ, ಈಗ ಮಕ್ಕಳ ಜೊತೆಗೆ ನಾನು ಹೇಗಿರ್ತೀನಿ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ಸೊ ಅಟ್ಲೀಸ್ಟ್ ಈ ಜ್ಞಾನ ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡುತ್ತೆ ನಮಗೆ. ನಾವು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಲೆಕ್ಚರರ್ ಒಬ್ರು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಈಗ ಕಲಿತಾ ಇದ್ದಾರೆ, ಪಾರ್ಟಿಸಿಪೆಂಟ್ ಆಗಿದ್ದಾರೆ. ಅಂದ್ರೆ ಖುಷಿ ಏನಂದ್ರೆ ನನ್ನ ಲೆಕ್ಚರರು ನಾನ್ ಹೇಳ್ಕೊಡೋ ಕ್ಲಾಸಿಗೆ ಬರ್ತಿದ್ದಾರೆ ಅಂದ್ರೆ ಅದು ಅವರ ಸರಳತೆ, ಅವರ ಕೈಂಡ್ ಹಾರ್ಟ್ ಅದು, ಆಯ್ತಾ. ಆದ್ರೆ ಅವ್ರೊಂದ್ ಮಾತು ಹೇಳಿದ್ರು, ನಾನು ಭಾವನೆಗಳಿಗೊಂದು ಶಾಲೆಗೆ ಬಂದು ನಾನು ಕಲಿಯೋ ತನಕನೂ ನನಗೆ ಗೊತ್ತಿರ್ಲಿಲ್ಲ ನಾನು ಕಾಲೇಜಲ್ಲಿ ಇಷ್ಟು ಸ್ಟ್ರಿಕ್ಟ್ ಇದ್ದೀನಿ ಅಂತ. ಯಾವಾಗ್ಲೂ ತಲೆ ಮೇಲೆ ಏನೋ ಕೆಲಸ ಇದೆ ಅನ್ನೋಂಗೆ ನಾನು ಓಡಾಡ್ತಾ ಇರ್ತಿದ್ದೆ, ಬಹಳ ಸ್ಟ್ರಿಕ್ಟ್ ಆಗಿರ್ತಿದ್ದೆ ವಿದ್ಯಾರ್ಥಿಗಳ ಜೊತೆ. ಈಗ ನಿಮ್ ಸ್ಕೂಲಿಗೆ ಸೇರ್ಕೊಂಡು ನಿಮ್ ಜೊತೆ ಕಲಿತಾ ಈಗ ನಾನು ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಫ್ರೆಂಡ್ಲಿ ಆಗಿ ಅವರ ಒಂದು ಮುಂದಿನ ಜೀವನ ಮೋಟಿವೇಶನ್ ಮಾಡೋ ತರ ಆ ಥರದ್ದೆಲ್ಲ ತುಂಬಾ ಎಲ್ಲ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಇವಾಗ ನನ್ನ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ತೃಪ್ತಿಯಿಂದ ಇದ್ದೀನಿ ಅಂತ ಹೇಳಿದ್ರು ಸರ್. ಅವಾಗ ನಾನು ಹೇಳ್ದೆ, ಅಯ್ಯೋ ಇದು ನಾವು ಓದ್ಬೇಕಾದ್ರೆ ಇರಬಾರ್ದಾ ಸರ್ ಅಂತ. ಯಾಕಂದ್ರೆ ನನಗೆ ಚೆನ್ನಾಗಿ ನೆನಪಿದೆ, ನನಗೆ ಒಂದ್ಸಲ ಹೇಳಿದ್ರು ಕುದುರೆ ಬರ್ತಾ ಬರ್ತಾ ಕತ್ತೆ ಆಗ್ತಾ ಇದೆ ಅಂತ. ನನಗೆ ಅವ್ರು ಹೇಳಿದ್ದು ಕಿವಿಯಲ್ಲಿ ಹಾಗೆ ಇದೆ. ಯಾವುದೋ ಒಂದು ನನಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆ ಟೈಮಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಲೂ ನಂಗೆ ಹೇಳಕ್ ಬಿಟ್ಟಿರ್ಲಿಲ್ಲ. ಅವ್ರಂಗೆ ಕೇಳಿದ ತಕ್ಷಣ ನನಗೆ ಹಂಗೆ ಅನ್ಬಿಟ್ಟಿದ್ರು. ಸೊ ನಂಗೆ ಅದು ತುಂಬಾ ಮನ್ಸಿಗೆ ಕುತ್ಕೊಂಡ್ಬಿಟ್ಟಿತ್ತು. ಎಲ್ಲರ ಮುಂದೆ ಹೇಳಿದ್ರು ಅಂತ ಅದನ್ನ ನಾನು ಕ್ಲಾಸಲ್ಲಿ ಹೇಳ್ದೆ. ನೀವು ನನಗೆ ಹಿಂಗೆ ಅಂದಿದ್ರಿ, ನೀವು ಮರ್ತಿದ್ದೀರಾ, ನನಗೆ ನೆನಪಿದೆ ಅಂದ್ಬಿಟ್ಟು ಹೇಳಿದ್ದೆ. ಸೊ ತುಂಬಾ ಇಂಪಾರ್ಟೆಂಟು ಶಿಕ್ಷಕರು ಭಾವನಾತ್ಮಕವಾಗಿ ಹ್ಯಾಪಿ ಆಗಿರೋದು. ಶಿಕ್ಷಕರು ಹ್ಯಾಪಿ ಆಗಿದ್ರೆ ಭವಿಷ್ಯ, ಮಕ್ಕಳು, ಲಕ್ಷಾಂತರ ಜನ, ಮುಂದಿನ ಪೀಳಿಗೆ ಹ್ಯಾಪಿ ಆಗಿರುತ್ತೆ. ಹೌದಲ್ವಾ? ಏನರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಈ ಕ್ಲಾಸ್ನ ತಗೊಂಡ್ಮೇಲೆ ನಿಮ್ಮಲ್ಲಾದ ಪರಿವರ್ತನೆಯನ್ನ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.